ಎಲ್ಲ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಶುಭಾಶಯಗಳು. ಸೊ ಇವತ್ತು ಬಹಳ ಖುಷಿ ಇದೆ ಜನರ ಸಂಭ್ರಮ ನೋಡೋದಕ್ಕೆ. ನಾನು ಇದೊಂದೇ ಅಲ್ಲ, ಅವ್ರ ಪುಣ್ಯ ಸ್ಮರಣೆ ದಿನ ಪ್ರತಿ ಸಲ ಬರ್ತೀನಿ. ಇಷ್ಟೇ, ನೆನ್ನೆ ಎಲ್ಲ ಮೊನ್ನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಶ್ವಿನಿ ಮ್ಯಾಮ್ ಬರ್ತಡೇ ದಿನ ಅಪ್ಪು ರಿಲೀಸ್ ಆಯ್ತು. ಸತ್ಯ ಏನು ಅಂದ್ರೆ ಆ ದಿನ ನಂದು ನೋ ಕೋಕೆನ್ ಶೂಟ್ ನಡೀತಾ ಇತ್ತು, ನೋಡೋಕ್ಕಾಗಲ್ಲ. ಕಟು ಸತ್ಯ ಏನು ಅಂದ್ರೆ ನೋಡೋಕ್ಕೂ ಆಗ್ತಾನೂ ಇರಲ್ಲ, ನೋಡೋ ಮನ್ಸು ನಂಗಿರಲ್ಲ. ಬಿಕಾಸ್ ದ ರೀಸನ್ ಈಸ್ ಅಷ್ಟು ನಾನು ತರಲೆ ಮಾಡೋದು ನೋಡಿರ್ತೀರಾ ನೀವು. ನೋಡದೇ ಇರೋಂಥ ವಿಡಿಯೋಸ್ ಎಲ್ಲ ಕಾಲ್ ಎಳೆಯೋದು ಅಥವಾ ಕೌಂಟ್ರ್ ಕೊಡೋದು ಬಹಳಷ್ಟು ನೋಡಿರ್ತೀರಾ, ನೀವು ನೋಡದೇ ಇರೋದಿಲ್ಲ. ನೋಡ್ತಾ ಇದ್ದಾಗ ಆ ವ್ಯಕ್ತಿ ಇಲ್ಲ ಅಂದ್ರೆ ಎಲ್ಲೋ ಒಂದ್ಸಲ ಮನ್ಸು ಕನ್ಸಿದಾಗ ತುಂಬಾ ಕಷ್ಟ ಆಗುತ್ತೆ. ಇಟ್ಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್. ಸೊ ನನಗೆ ಕಣ್ಣಲ್ಲಿ ತುಂಬಾ ನೀರು ಬಂದ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನ ನೋಡೋಕ್ಕಾಗಿಲ್ಲ. ಎಲ್ಲರಲ್ಲೂ ಒಂದೇ ಒಂದು ಮಾತು ಕೇಳ್ಕೊಳ್ಳೋದು, ಒಂದು ಅವರ ಒಳ್ಳೆ ಆಶಯಗಳು, ವ್ಯಕ್ತಿ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಂಥವ್ರು. ಪ್ರತಿ ವರ್ಷ ಇವಾಗಿಂದಲ್ಲ, ಅವರು ನನಗೆ ಬಹಳಷ್ಟು ಪ್ರೀತಿಯಿಂದ ಒಂದಷ್ಟು ಕಳಿಸಿರೋಂಥ ನನ್ನ ಸಿನಿಮಾಗೆ ವಿಶ್ ಮಾಡಿದ್ರು, ಅದನ್ನ ಪಬ್ಲಿಕ್ ಅಲ್ಲಿಟ್ಟೆ. ನನಗೇನೋ ವಾಟ್ಸಪ್ಪಲ್ಲಿ ಆಡಿಯೋ ಕಳಿಸಿದೆ ಅಂದ್ರೆ ಅದು ನನಗೆ ಹೇಳೋಂಥ ಕಿವಿ ಮಾತು. ನಾನು ಬದುಕಿರೋ ತನಕ ನನ್ನಲ್ಲಿರುತ್ತೆ, ನಾನು ಸತ್ತಾಗ ನನ್ನ ಜೊತೆಲೇ ಹೋಗುತ್ತದು. ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳು, ಸ್ಮರಣೆಗಳು ಅವ್ರ ಜೊತೆಗಿದೆ. 47 ವರ್ಷದ ಬದುಕಲ್ಲಿ ಒಂದು ಸಾರ್ಥಕ ಬದುಕದ ಎಲ್ಲ ಅಪ್ಪು ಅಭಿಮಾನಿಗಳ ಆಶೀರ್ವಾದದಿಂದ, ಇವತ್ತು ಹಾರೈಕೆಯಿಂದ, ಕನ್ನಡಿಗರ ಹಾರೈಕೆಯಿಂದ, ದೇವರ ದಯೆಯಿಂದ 47 ವರ್ಷಗಳ ಒಂದು ಅದ್ಭುತವಾದ ಲೈಫ್, ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ. ಯಾವಾಗ್ಲೂ ಅವ್ರಂಗೆ ಇನ್ಸ್ಪಿರೇಷನ್. ಖುಷಿ ಆಗುತ್ತೆ ಈ ಅಭಿಮಾನಿಗಳ ಸಂಭ್ರಮ ನೋಡಿ. ಇವ್ರು ಯಾರು ಗೀ ರೈಸು ಫ್ರೈಡ್ ರೈಸು ಬಂದು ಕೂಗ್ತಾರಲ್ಲ ಜೈ ಅಂತವ್ರಲ್ಲ. ಇವರು ಹೃದಯದಿಂದ ಬರೋರು. 100 ರೂಪಾಯಿ ಕೊಟ್ಟದಕ್ಕೆ ಥಿಯೇಟರ್ ಮುಂದೆ ಕೂಗೋರಲ್ಲ. ಶುಕ್ರವಾರ ರಿಲೀಸ್ ದಿನ ಇಡೀ ಪ್ರಪಂಚಕ್ಕೆ ತೋರಿಸಿದಾರೆ ಇವ್ರು ಯಾರು ಅಂತ, ಅಪ್ಪು ಸರ್ ಅಭಿಮಾನಿಗಳೇನು ಅಂತ. ಸೊ ಹಾಗೆ ಒಂದೆರಡು ಕಡೆ ಕೂಗಾಡಿ ಏನೋ ಮಾತಾಡೋದು ನೋಡಿದ್ರೆ ದಯವಿಟ್ಟು ನಿಮಗೂ ರಿಕ್ವೆಸ್ಟ್ ಅಪ್ಪ, ಯಾರನ್ನೂ ಟಾಂಟ್ ಕೊಟ್ಟು ಮಾತಾಡಬೇಡಿ, ಯಾರಿಗೂ ಒಳ್ಳೇದಲ್ಲ, ಒಳ್ಳೇದಾಗ್ಲಿ. ಅಂಡ್ ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ಯಾವುದೋ ಅಪ್ಪು ಸರ್ ಫೋಟೋ ನೋಡಿದಾಗ ಒಂದು ಲೈಕ್ ಮಾಡ್ಬಿಡೋದು, ಅಥವಾ ಅಶ್ವಿನಿ ಮೇಡಮ್ ಫೋಟೋ ನೋಡಿದಾಗ ಲೈಕ್, ಇದಷ್ಟೇ ಅಭಿಮಾನ ಆಗೋದು ಬೇಡ. ಈಗಲೂ ಅಶ್ವಿನಿ ಮೇಡಮ್ ಬಹಳಷ್ಟು ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ ಮಾಡ್ತಾ ಇರ್ತಾರೆ. ಆ ಸಿನಿಮಾಗಳ ಮೇಲೆ ಪ್ರೀತಿ ಇರ್ಲಿ. ಪ್ರಾಮಾಣಿಕವಾಗಿ ಅಭಿಮಾನಿಗಳು ಕನ್ನಡ ಸಿನಿಮಾಗಳ ಮೇಲೆ ಇಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ. ಮೊನ್ನೆ ಶುಕ್ರವಾರ ನೋ ಕೋಕೆನ್ ಶೂಟ್ ಇತ್ತು, ಆ ಕಾರಣಕ್ಕೆ ನೋಡೋಕ್ಕಾಗಿರಲಿಲ್ಲ. ಈಗ ಇಲ್ಲಿಂದ ಹೋಗ್ತಾ ಇದ್ದೀನಿ ನೋಡಕ್ಕೇನೆ, ಅಪ್ಪು ಸಿನಿಮಾ ನೋಡಕ್ಕೆ. ನಿಮ್ಮನ್ನ ನೋಡೋದೇ ಸಂತೋಷ, ನಿಮ್ಮನ್ನ ನೋಡೋದೇ ಸೌಭಾಗ್ಯ. ಸೊ ಒಳ್ಳೇದಾಗ್ಲಿ. 50 ವರ್ಷದ ಒಂದು ಸಾರ್ಥಕ ಜರ್ನಿಲಿ ಒಂದು ಮೆಮೊರಿ ಹೇಳ್ತೀನಿ. ನಾನು ಬಿಗ್ ಬಾಸ್ ಗೆದ್ದ ತಕ್ಷಣ ಸೇಮ್ ಡೇ ಅವ್ರ ಬರ್ತಡೆಗೆ ಒಂದು ಉಂಗುರ ಹಾಕಿದ್ದೆ. ಇವತ್ತು ಇನ್ಸ್ಟಾಗ್ರಾಮ್ ಆ ಫೋಟೋ ಒಂದು ಪೋಸ್ಟ್ ಮಾಡಿದೆ. ಹಾಕಿದಾಗ ಒಂದು ಘಟನೆ ನಡೀತು. ಓ ಏನಪ್ಪಾ ಅಂತ ಹೇಳಿದ್ರು. ಚೆನ್ನಾಗಿ ನೀನ್ ಮಾಡಿಸಿದ್ಯಾ ಅಂದ್ರು. ಬಾಸ್ ಬಹಳ ಪ್ರೀತಿಯಿಂದ ಇದು ನಿಮ್ಗೋಸ್ಕರ, ನನ್ನ ಬಹಳ ಸ್ಪೆಷಲ್ ಆಗಿ ಉಳ್ಕೊಳ್ಳಿ, ಸ್ಮರಣೆಯಲ್ಲಿ ಉಳ್ಕೊಳ್ಳಿ ಅಂತ ಕೊಟ್ಟು. ಈಗ ಎಲ್ಲ ಉಳಿಯುತ್ತೋ ಅದು ಈ ಜನಗಳ ಮಧ್ಯೆ ಎಲ್ಲರೂ ಕಳೆದೋಗ್ಬಿಟ್ರೆ ಬಿಡು, ಸಿಕ್ತಂಗ ಅಟ್ಲೀಸ್ಟ್ ಚೆನ್ನಾಗಿರ್ಲಿ ಅಂದ್ರು. ನಾನು ಸ್ವಲ್ಪ ಬೇಸರ ಆಯ್ತು, ಏನ್ ಹಿಂಗ ಅನ್ಬಿಟ್ರಲ್ಲ. ತಮಾಷೆಗನ್ನಪ್ಪ ಇಟ್ಕೊಳ್ತೀನಪ್ಪ, ನಮ್ ಬಿಗ್ ಬಾಸ್ ಕೊಟ್ಟಿರೋದು. ಇವತ್ತಿಗೂ ಆ ನೆನಪು ನನ್ನ ಮನ್ಸಲ್ಲಿ ಸದಾ ಸ್ಮರಣೆಯಲ್ಲಿದೆ. ಅವ್ರ ಆಶಯಗಳನ್ನ ಈಡೇರಿಸೋಣ. ಒಳ್ಳೊಳ್ಳೆ ಕನ್ಸಿಟ್ಕೊಂಡಿದ್ದಾರೆ. ಯಾವಾಗ್ಲೂ ಅಷ್ಟೇ ರಾಘಣ್ಣ ಅವ್ರಿಗೆ, ಅಶ್ವಿನಿ ಮ್ಯಾಮ್ಗೆ, ಶಿವಣ್ಣ ಅವ್ರಿಗೆ ಮತ್ತೆ ಕುಟುಂಬಕ್ಕೆ ಬೆಂಗಾವಲಾಗಿ ನಿಂತ್ಕೊಳ್ಳೋದ್ ಮೂಲಕ, ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಬೆಂಬಲಿಸೋ ಮೂಲಕ ಜೊತೆ ನಿಂತ್ಕೊಂಡ. ಒಳ್ಳೇದಾಗ್ಲಿ. ಯಾರು ಏನೇ ಮಾತಾಡಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಮೊನ್ನೆ ರಿಲೀಸ್ ಅಲ್ಲಿ ಉತ್ತರ ಕೊಟ್ಟಿದೆ. ಬಹುಶಃ ಅದು ನಿಮ್ಮ ಪ್ರೀತಿ ಅಷ್ಟೇ ಸಾಕು. ಯಾರಿಗೂ ಟಾಂಟ್ ಕೊಡೋದು ಬೇಡ. ಧನ್ಯವಾದ.